ಹಲೋ ಹಾಯ್ ನಮಸ್ತೆ ಮಹಾದೇವಿ ಡಿ ಫ್ಯಾಷನ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಎಲ್ಲರೂ ಹೆಂಗದಿರಿ ಆರಾಮದಿರಿ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ಲಕತ್ತೇನೆ. ಹಳ್ಳಿ ಒಳಗೆ ಅಂತಂದ್ರೆ ಮನೆ ಕೆಲಸ ಹೊಲದ ಕೆಲಸದ ಜೊತೆಗೆ ಸ್ಟಿಚಿಂಗ್ ಮಾಡೋದು ಆಲ್ರೆಡಿ ನಾನು ಲಾಗ್ ವಿಡಿಯೋ ಒಳಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡ್ರಿ. ಯಾರೆಲ್ಲ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ಹಾಗೆ ಪ್ರತಿಯೊಂದು ವಿಡಿಯೋನ ಸ್ಕಿಪ್ ಮಾಡಿದ ವಿಡಿಯೋನ ನೋಡಿ ಇಷ್ಟ ಆಯಿತು ಅಂತಂದ್ರೆ ಒಂದು ಲೈಕ್ ಕೊಡಿ, ಆದಷ್ಟು ಜನಕ್ಕೆ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಮಿನಿ ವ್ಲಾಗ್ ಜೊತೆಗೆ ನಾನು ನಾರ್ಮಲ್ ಬ್ಲೌಸ್ನ ಯಾವ ರೀತಿಯಾಗಿ ಕಟಿಂಗ್ ಮಾಡೋದು ಅಂಥೇಳಿ ತೋರಿಸ್ತಾ ಇದ್ದೀನಿ. ಇವತ್ತು ಮುಂಜಾನೆ ಎದ್ದ ರೊಟ್ಟಿ ಪಲ್ಯ ಇವತ್ತು ಅಡುಗೆನ ಸ್ಟಾರ್ಟ ಮಾಡಿದ್ನಿ. ಹಾಗೆ ನಾರ್ಮಲ್ ಬ್ಲೌಸ್ ಅಂತಂದರೆ ಇವಾಗ ರೆಡಿ ಬ್ಲೌಸ ಕೊಟ್ಟಿರ್ತಾರೆ, ಅದು ಒಂದು ಸ್ವಲ್ಪ ಸರಿ ಕೂತಿರೋಂಗಿಲ್ಲ. ಹೀಗಾಗಿ ಸರಿ ಇಲ್ಲದೆ ಇರ್ತಕ್ಕಂಥ ಬ್ಲೌಸ್ ಒಂದು ಬೇಸ್ ಮೇಲೆ ನಾವು ಯಾವ ರೀತಿಯಾಗಿ ಬ್ಲೌಸ್ನ ಕಟಿಂಗ್ ಮಾಡೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಈ ವಿಡಿಯೋ ಒಂದು ಎಲ್ರಿಗೂ ಇಷ್ಟ ಆಯಿತು ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಇಷ್ಟ ಆಯಿತು ಅಂತಂದರೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ. ಟೈಲರಿಂಗ್ ಒಳಗೆ ಯಾರೆಲ್ಲಿಗೆಲ್ಲ ಇಂಟ್ರೆಸ್ಟ್ ಐತಲ್ಲ ಆದಷ್ಟು ಜನಕ್ಕೆ ಶೇರ್ ಮಾಡಿರಿ. ಮಾರ್ನಿಂಗ್ ಟೈಮ್ನೊಳಗೆ ನೋಡಿರಿ, ಹಳ್ಳಿ ಒಳಗೆ ಅಂತಂದ್ರೆ ಒಲೆ ಮೇಲೆ ಮಾಡಿದ ರೊಟ್ಟಿ ರುಚಿ. ಹೀಗಾಗಿ ಒಲೆ ಮೇಲೆ ಜಾಸ್ತಿ ರೊಟ್ಟಿ ಆಗಲಿ ಚಪಾತಿ ಆಗಲಿ ಒಲೆ ಮೇಲೆ ಮಾಡ್ತೀವಿ. ಹಾಗೆ ಇವಾಗ ಟೈಮ್ ಬಂದ 8 ಗಂಟೆ ಆಗೈತಿ. ಇವಾಗ ಮಧ್ಯಾಹ್ನ ನಂತರ ಸ್ಟಿಚಿಂಗ್ ಮಾಡಬೇಕು. ಒಂದಿಷ್ಟು ಬ್ಲೌಸ್ನ ನಾನು ಕಟಿಂಗ್ ಮಾಡಿಟ್ಟೇನೆ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಆರ್ಯನ ಕೂತ್ಕೊಂಡ ನೋಡ್ರಿ. ಅವನು ಇವನ ಜೊತೆಗೆ ನಾನು ಸ್ಟಿಚಿಂಗ್ ಮಾಡೋದು. ಮಾರ್ನಿಂಗ್ ಟೈಮ್ 8 ಗಂಟೆ ಆಗೈತಿ. ಇವಾಗ ಇದ್ದಾನ ರೊಟ್ಟಿ ಮಾಡ್ಲಾಕತ್ತೀನಲ್ಲ, ಬಂದು ಅವನು ಕೂತ್ಕೊಂಡ ಕರ್ಕೊಂಡು ಅಡುಗೆನ ಸ್ಟಾರ್ಟ ಮಾಡಿದ್ನಿ. ಯಶಸ್ವಿರಿ ಏನೈತಲ್ಲ ಅವರು ಕೂಡ ರೆಡಿ ಆಗಿಬಿಟ್ಟ, ಸ್ಕೂಲ್ಗೆ ಹೋಗಿದ್ರು. ಇವತ್ತು ರೊಟ್ಟಿನ ಈ ರೀತಿಯಾಗಿ ಐತೆ ನೋಡ್ರಿ. ಇನ್ನು ರೊಟ್ಟಿ ಆದ ನಂತರ ಚಪಾತಿ ಮಾಡ್ಬೇಕಂತ ಹಿಟ್ಟು ಕಲಸಿ ಕೂಡ ಇಟ್ಟೇನಿ. ಪಲ್ಯ ಮಾಡ್ಬೇಕಂತ ಹೇಳಿ ಅದನ್ನು ಕೂಡ ರೆಡಿ ಮಾಡಿ ಇಟ್ಟೇನಿ. ಹಾಗೆ ಮಧ್ಯಾಹ್ನ ಟೈಮ್ದೊಳಗೆ ಬ್ಲೌಸ್ ಕೂಡ ಸ್ಟಿಚಿಂಗ್ ಮಾಡ್ಬೇಕಂತೇಳಿ ಒಂದಿಷ್ಟು ಬ್ಲೌಸ್ನ ನಾನು ಕಟಿಂಗ್ ಕೂಡ ಮಾಡಿಟ್ಟೇನಿ. ಹಾಗೆ ಮಾರ್ನಿಂಗ್ ಟೈಮ್ ಒಳಗೆ ಒಂದು ಸ್ವಲ್ಪ ಬ್ಲೌಸ್ ಪಿಕೋ ಪಾಲ್ ಮಾಡಿದ್ದು ಸ್ಯಾರಿ ಪಿಕೋ ಪಾಲ್ ಮಾಡಿ ಒಂದು ಸ್ವಲ್ಪ ಬ್ಲೌಸ್ ಏನದಾವಲ್ಲ ಹುಕ್ಸ ಮತ್ತು ಕೈವಲಿಗೆ ಮಾಡಿ ಇಟ್ಟೇನಿ. ಹಾಗೆ ಒಂದೆರಡು ಬ್ಲೌಸ್ ಏನೈತಲ್ಲ ಕಟಿಂಗ್ ಮಾಡಿಟ್ಟೇನಿ. ಇನ್ನೊಂದು ನಾರ್ಮಲ್ ಬ್ಲೌಸ್ನ ನಾನು ವಿಡಿಯೋನ ಸೇವ್ ಮಾಡ್ಕೋಬೇಕಂತ ಹೇಳಿ ಇವಾಗ ಎಲ್ಲ ಕೆಲಸ ಆದ ನಂತರ ನಾನು ಬ್ಲೌಸ ಕಟಿಂಗ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಇವಾಗ ಏನೈತಲ್ಲ ಇದು 40 ಎದೆ ಸುತ್ತಳತೆ ಇರ್ತಕ್ಕಂಥ ಇದು ಬ್ಲೌಸು. ಹೀಗಾಗಿ ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೊಂಡು ಸ್ಟಿಚಿಂಗ್ ಮಾಡಿಕೊಡಿ ಅಂತ ಹೇಳಿದ್ದಾರೆ. ಟೋಟಲ್ ಆಗಿದ್ದು 42 ಎದೆ ಸುತ್ತಳತೆ ಇರ್ತಕ್ಕಂಥ ಬ್ಲೌಸ. ನಾವು ಹುಕ್ಸ್ ಪಟ್ಟಿಯಿಂದ ಈ ರೀತಿಯಾಗಿ ಆರ್ಮೋಲ್ ಎಂಡಿಂಗ್ವರೆಗೂ ನಾವು ಅಳತೆ ಮಾಡಿ ನೋಡಬೇಕಾಗತ್ತೆ ಎಷ್ಟೈತೆ ಅಂಥೇಳಿ. ಇದು ಕರೆಕ್ಟಾಗಿ 10 ಇಂಚ್ ಐತಿ. ಸೊ ಒಂದು 1010 ಇಟ್ಟು ಸ್ಟಿಚ್ ಮಾಡಿಕೊಡಿ ಅಂತ ಹೇಳಿದ್ರು. 10 ಅಂತಂದರೆ 42 ಎದೆ ಸುತ್ತಳತೆ ಆಕೈತಿ. ಇವಾಗ ನಾವು ಸೊಂಟದ ಸುತ್ತಳತೆ ನಾವು ಮಾರ್ಕ್ ಮಾಡ್ಕೋಬೇಕು ಅಂತಂದ್ರೆ ಇವಾಗ ನಾವೇನು ಹುಕ್ಸ್ ಮಣಿ ಇರ್ತೈತಲ್ಲ ಅದನ್ನ ಬಿಟ್ಬಿಟ್ಟು ನಾವು ಅಳತೆನ ತೊಗೋಬೇಕಾಗತ್ತೆ. ಈ ರೀತಿಯಾಗಿ 4 ಫೋಲ್ಡ್ ಮಾಡಿಬಿಟ್ಟು ಅಳತೆ ಪಟ್ಟಿಯಿಂದ ನೋಡಿದರೆ ನೀವು ಈಸಿಯಾಗಿ ಸೊಂಟದ ಸುತ್ತಳತೆಯನ್ನು ನೀವು ಕಂಡುಕೊಳ್ಬಹುದು. ಇವಾಗ ನಾನು ಅಳತೆನ ನೋಡ್ತಾ ಇದ್ದೀನಿ. ಕರೆಕ್ಟಾಗಿ ಇದು 8.25 ಇಂಚ ಬಂದೈತೆ. ಸೊ ಇದಾದ ನಂತರ ಇವಾಗ ಸೊಂಟದ ಸುತ್ತಳತೆ ತೊಗೊಳ್ಳೋದು ಕಂಪ್ಲೀಟ್ ಆಯಿತು. ಇವಾಗ ರೆಡಿ ಬ್ಲೌಸಲ್ಲಿ ಲೆಂತ್ ಎಷ್ಟೈತಿ ಅಂಥೇಳಿ ಚೆಕ್ ಮಾಡ್ಲಾಗ್ತಾನೆ. ಇವಾಗ ಈ ಒಂದು 3 ಪಾಯಿಂಟ್ ಅಷ್ಟನ್ನು ನೋಡಿದ್ರೆ ನಾನಿದು ರೆಡಿ ಬ್ಲೌಸ್ ಒಳಗೆ ತೊಗೊಂಡಿದ್ದು. ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಸ್ಟಿಚಿಂಗ್ ಮಾಡಬೇಕಾಗಿತ್ತು. ಯಾಕಂತಂದ್ರೆ ರೆಡಿ ಬ್ಲೌಸ್ ಏನೈತಲ್ಲ ಸರಿಯಾಗಿ ಕೂತಿಲ್ಲ, ಸ್ವಲ್ಪ ಚೇಂಜಸ್ ಮಾಡಿ ಸ್ಟಿಚಿಂಗ್ ಮಾಡಿಕೊಡಿ ಅಂತ ಹೇಳಿದರು. ಹೀಗಾಗಿ ಇವಾಗ ಹಾಗೆ ಇದೆ ಸುತ್ತಳತೆ 10.25 ತೊಗೊಂಡಿದ್ವಲ್ಲ ಅದಕ್ಕೆ ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಅಂಥೇಳಿ 1.5 ಇಂಚನ್ನು ಆ್ಯಡ್ ಮಾಡಿ ಟೋಟಲ್ ಆಗಿ 12 ಇಂಚನ್ನು ನಾನು ಇವಾಗ ತೊಗೊಳ್ತಾ ಇದ್ದೀನಿ. ಅದೇ ರೆಡಿ ಬ್ಲೌಸ್ ಆಗಿದ್ರೂ ಎದೆ ಸುತ್ತಳತೆ ಎಷ್ಟು ಇರ್ತೈತಲ್ಲ ನಿಮ್ಗೆ ಸ್ಟಿಚಿಂಗ್ ಮಾರ್ಜಿನ್ ಎಷ್ಟು ಬೇಕಲ್ಲ ಅಷ್ಟನ್ನೇ ಆ್ಯಡ್ ಮಾಡಿಕೊಂಡು ಕಟ್ಟಿಂಗ ಮಾಡಬೇಕಾಗತ್ತೆ. ಇವಾಗ ಫೋಲ್ಡ ಮಾಡೀನಿ. ನಾನು ಬ್ಯಾಕ್ ಸೈಡು ಫ್ರಂಟ್ ಸೈಡು ಜೊತೆಗೇ ಕಟ್ ಮಾಡ್ತಾಯಿದ್ದೀನಿ. ಯಾವ ರೀತಿಯಾಗಿ ಫೋಲ್ಡಿಂಗ್ ಮಾಡೋದು ಅಂತೇಳಿ ಕೂಡ ನಿಮ್ಗೆ ಶೇರ್ ಮಾಡ್ತೀನಿ. ಇವಾಗ 12 ಇಂಚಿಗೆ ಮಾರ್ಕ್ ಮಾಡಿ ಈ ರೀತಿಯಾಗಿ ನಾನು ಬ್ಲೌಸ್ ಕಟಿಂಗ್ ಮಾಡ್ತಾಯಿದ್ದೀನಿ. ತುಂಬಾ ಈಸಿ ಮೆಥಡ್ ಒಳಗೆ ನೀವು ಕಡಿಮೆ ಸಮಯದೊಳಗೆ ಅಟ್ಲೀಸ್ಟ್ ಒಂದು 10 ನಿಮಿಷದೊಳಗೆ ಅಂತಂದ್ರೂ ಆರಾಮಾಗಿ ಬ್ಲೌಸ್ ಕಟಿಂಗ ಮಾಡಬಹುದು. ಯಾಕಂತಂದ್ರೆ ಮೊದಲಿಗೆ ನೀವು ಈ ರೀತಿಯಾಗಿ ಸಿಂಪಲ್ಲಾಗಿ ನೀವು ಮಾರ್ಕ್ ಹಾಕೋದನ್ನು ಕಲ್ತ್ರಿ ಅಂತಂದ್ರೆ
ಮೇನ್ ನೋಡಿರಿ ಬ್ಲೌಸ್ ಕಟ್ಟಿಂಗ್ ಬೇಗ ಮುಗಿತಂದ್ರೆ ಸ್ಟಿಚಿಂಗ್ ಕೂಡ ಬೇಗನ ಮುಗಿತೈತಿ. ಇವಾಗ ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡಿ ತೆಗಿಲಾತೀನಿ. ಸ್ಲೀವ್ ನಂತರ ಮುಂದಿನ ವಿಡಿಯೋ ಒಳಗೆ ಸ್ಲೀವ್ ಕಟ್ಟಿಂಗ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇವಾಗ ಕಟಿಂಗ್ ಮಾಡಿರ್ತಕ್ಕಂಥ ಬ್ಲೌಸ್ ಪೀಸ್ ಇರ್ತಾರಲ್ಲ ಓಪನ್ ಮಾಡಿಬಿಟ್ಟು ಈ ರೀತಿಯಾಗಿ ಫೋಲ್ಡ್ ಮಾಡ್ಲಕತ್ತೀನಿ. ಫೋಲ್ಡ್ ಆದ ನಂತರ ನಾವು ಮೊದಲಿಗೆ ಬ್ಯಾಕ್ ಪಾರ್ಟನ್ನು ಮಾರ್ಕ್ ಮಾಡ್ಕೋಬೇಕಾಕತಿ. ಎಷ್ಟು ಲೆಂತ್ ಐತಲ್ಲ ನೋಡಿಕೊಂಡು ಮೊದಲಿಗೆ ಬ್ಯಾಕ್ ಪಾರ್ಟನ್ನು ಮಾರ್ಕ್ ಮಾಡಿ ನಂತರ ಫೋಲ್ಡ್ ಮಾಡಿಬಿಟ್ಟು ಮಿಕ್ಕಿರ್ತಕ್ಕಂಥ ಬಟ್ಟೆನ ಫೋಲ್ಡ್ ಮಾಡಿಬಿಟ್ಟು ನಾವು ಫ್ರಂಟ್ ಪಾರ್ಟನ್ನು ಮಾರ್ಕ್ ಮಾಡಬೇಕಾಕತಿ. ಇವಾಗ ರೆಡಿ ಬ್ಲೌಸ್ ಲೆಂತ್ ಎಷ್ಟೈತಿ ಅಂತಂದ್ರೆ 12.25 ಇಂಚಿತ್ತು. ಸ್ವಲ್ಪ ಎಕ್ಸ್ಟ್ರಾ ಮಾಡಿ ಅಂತ ಹೇಳಿದರು. ಅದಕ್ಕೋಸ್ಕರ ರೆಡಿ ಬ್ಲೌಸ್ ಏನತ್ತಲ್ಲ 13 ಇಂಚು, ಅದಕ್ಕೆ ನಾನು 1 ಇಂಚನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಇದು ಲೈನಿಂಗ್ ಬ್ಲೌಸ್ ಆಗಿರೋದ್ರಿಂದ 1 ಇಂಚ್ ಆ್ಯಡ್ ಮಾಡ್ತಾಯಿದ್ದೀನಿ. ವಿದೌಟ್ ಲೈನಿಂಗ್ ಬ್ಲೌಸ್ ಇತ್ತು ಅಂತಂದ್ರೆ ನೀವು 1.5 ಇಂಚು 2 ಇಂಚು ಕೂಡ ಆ್ಯಡ್ ಮಾಡ್ಬೋದು. ಯಾಕಂತಂದ್ರೆ ಬ್ಯಾಕ್ ಬೆಂಡ್ ಪಟ್ಟಿ ಫೋಲ್ಡಿಂಗ್ಗೋಸ್ಕರ ಅಂಥೇಳಿ ಎಕ್ಸ್ಟ್ರಾ ತೊಗೋಬೇಕಾಕೈತಿ. ಇದು ಲೈನಿಂಗ್ ಬ್ಲೌಸ್ ಆಗಿರೋದ್ರಿಂದ ಶೋಲ್ಡ್ರ್ ಅಟ್ಯಾಚ್ಗೋಸ್ಕರ ಮತ್ತು ಕೆಳಗಡೆ ಸೊಂಟದ ಪಟ್ಟಿ ಏನೈತಲ್ಲ ಅಲ್ಲಿ ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಅಂಥೇಳಿ 1 ಇಂಚ್ ಆ್ಯಡ್ ಮಾಡಿಬಿಟ್ಟು 14.25 ಇಂಚ್ಗೆ ನಾನು ಇವಾಗ ಮಾರ್ಕ್ ಮಾಡಿಬಿಟ್ಟು ಫೋಲ್ಡ್ ಮಾಡ್ಲಕತ್ತೀನಿ. ಈ ರೀತಿಯಾಗಿ ಇವಾಗ ಬ್ಯಾಕ್ ಪಾರ್ಟು ಮಾರ್ಕ್ ಇಷ್ಟು ಅಳತೆನ ತಗೊಂಡು 14.25 ಐತೆ ನೋಡಿರಿ. 14.25ನ ತಗೊಂಡು ಈ ರೀತಿಯಾಗಿ ಫೋಲ್ಡ್ ಮಾಡೀನಿ. ಇವಾಗ ಬ್ಯಾಕ್ ಪಾರ್ಟ್ ಏನೈತಲ್ಲ ಕೆಳಗಡೆ ಸೈಡ್ ಫೋಲ್ಡ್ ಮಾಡಿಬಿಟ್ಟು ಇವಾಗ ಫ್ರಂಟ್ ಮಾರ್ಕನ್ನು ಹಾಕ್ಲಕತ್ತೇನೆ. ಇವಾಗ ಬಟ್ಟೆ ಜಾಸ್ತಿ ಐತೇನಲ್ಲ ಮಿಕ್ಕಿದ್ದು ಪರವಾಗಿಲ್ಲ ಅಂದ್ರೆ ಕ್ರಾಸ್ ಬೆಲ್ಟ್ನ ನಾವು ಕಟಿಂಗ್ ಮಾಡ್ಲಿಕ್ಕೆ ಅನುಕೂಲ ಆಗ್ತೈತಿ. ಇವಾಗ ನಾವು ಶೋಲ್ಡ್ರ್ ಜಾಯಿಂಟ್ ಮಾಡಿದ್ವಲ್ಲ ಅಲ್ಲಿಂದ ಇವಾಗ ಸೆಕೆಂಡ್ ಡಾಟ್ ಪಾಯಿಂಟ್ನ ನಾನು ಲೆಂತ್ನ ಚೆಕ್ ಮಾಡ್ಲಕತ್ತೇನೆ. ಸ್ವಲ್ಪ ಲೆಂತ್ ಇದು 10 ಇಂಚ್ ಇತ್ತಲ್ಲ, ಒಂದು ಸ್ವಲ್ಪ ಎಕ್ಸ್ಟ್ರಾನ ಆ್ಯಡ್ ಮಾಡಿಕೊಂಡು ಬ್ಲೌಸ್ ಕಟಿಂಗ್ ಮಾಡ್ತಾಯಿದ್ದೀನಿ. ಹಾಗೆ ಇವಾಗ ನೆಕ್ ಬಿಡ್ತು 2.5 ಇಂಚನ್ನ ತೊಗೊಂಡಿದ್ದೀನಿ. ನೆಕ್ ಬಿಡ್ತು ತಗೋ ಮುಂಚೆ ಏನು ಮಾಡಬೇಕು ಅಂತಂದರೆ ಹುಕ್ಸ್ ಪಟ್ಟಿ ಮತ್ತು ಕಾಜ್ ಪಟ್ಟಿಗೋಸ್ಕರ ಒಂದು ಅರ್ಧ ಇಂಚು ಅಥವಾ 1/4 ಇಂಚನ್ನು ನೀವು ಈ ರೀತಿಯಾಗಿ ಒಂದು ಮಾರ್ಕ್ನ ಮಾಡ್ಬೋದು. ಇಲ್ಲ ನೀವು ಪರ್ಫೆಕ್ಟಾಗಿ ಗೊತ್ತಿದೆ ಅಂತಂದ್ರೆ ನೀವು ಜೊತೆಗೆ ಮಾರ್ಕ್ ಮಾಡ್ಬೋದು. ಇವಾಗ ಅರ್ಥ ಆಗಲಿ ಅನ್ನೋದಕ್ಕೋಸ್ಕರ ಮಾರ್ಕ್ ಮಾಡಿ ತೋರಿಸ್ಲಕತ್ತೀನಿ. ನೆಕ್ ಬಿಡ್ತು ಬಂದು 2.5 ಇಂಚ್ ತೊಗೊಂಡಿದ್ದೀನಿ. ಮತ್ತು ಫ್ರಂಟ್ ಸೈಡು ಕೊರಳಿನ ಲೆಂತು 6.25 ಇಂಚ್ಗೆ ನಾನು ಮಾರ್ಕ್ ಮಾಡ್ಲಕತ್ತೀನಿ. ಶೋಲ್ಡ್ರ್ ಜಾಯಿಂಟ್ಗೋಸ್ಕರ ಅಂಥೇಳಿ ಒಂದು ಅರ್ಧ ಇಂಚ್ ಹೋಗತಿ. ಸೊ ನಮ್ಗೆ ರೆಡಿ ಏನೈತಲ್ಲ 5.25 ಇಂಚು ಉಳಿತೈತಿ. ಟೋಟಲಾಗಿ 6.25 ಇಂಚ ತೊಗೊಂಡಿದ್ದೀನಿ. ಇಲ್ಲಿ ನೆಕ್ ಬಿಡ್ತು ಬಂದು ನಾನು 2.25 ಇಂಚ್ ತೊಗೊಂಡಿದ್ದೀನಿ. ನೀವು ಬ್ರಾಡ್ ಬೇಕು ಅಂತಂದ್ರೆ 3 ಇಂಚ್ ಕೂಡ ತಗೋಬೋದು. ನಾನು ಇವಾಗ 6.25 ಇಂಚ್ಗೆ ಮಾರ್ಕ್ ಹಾಕಿಬಿಟ್ಟು ಬಂದು ಎಲ್ಲ 3 ಪಾಯಿಂಟ್ ಏನಿದಾವಲ್ಲ ಎಲ್ಲನೂ ಜೋಡಿಸ್ತೀನಿ. ಇದಾದ ನಂತರ ರೆಡಿ ಬ್ಲೌಸ್ ಒಳಗೆ ಶೋಲ್ಡ್ರ್ ಎಷ್ಟೈತಲ್ಲ ಶೋಲ್ಡರ್ ನೋಡಿಕೊಂಡು ನೀವು ಮಾರ್ಕ್ನ ಮಾಡಬೇಕಾಗ್ತೈತಿ. ನಾನಿಲ್ಲಿ ಶೋಲ್ಡ್ರನ್ನ 3 ಇಂಚ್ಗೆ ಮಾರ್ಕ ಮಾಡೀನಿ. ಈ ಸೈಡ್ ಕೂಡ ಅದೇ ರೀತಿಯಾಗಿ ಅಳತೆನ ತೊಗೊಂಡು ಮಾರ್ಕ್ ಮಾಡಿಬಿಟ್ಟು ಆರ್ಮೋಲ್ ಲೆಂತ್ನ ನಾನು ಮಾರ್ಕ್ ಮಾಡ್ತೀನಿ. ಇದು 42 ಸೂದಿ ಸುತ್ತಳತೆಗೆ ನಾನು 6.25 ಇಂಚು ಆರ್ಮೋಲ್ ಲೆಂತ್ನ ತೊಗೊಳ್ತಾ ಇದ್ದೀನಿ. ಕಡಿಮೆ ಬಿತ್ತು ಅಂತಂದ್ರೆ 6.25 ಇಂಚುವರೆಗೂ ತೊಗೋಬಹುದು. ಇವಾಗ 6.25 ಇಂಚು ಮಾರ್ಕ್ ಮಾಡಿ ಆರ್ಮೋಲ್ ಲೆಂತ್ನ ಚೆಕ್ ಮಾಡ್ತೀನಿ. ಲೆಂತಲ್ಲಿ ಕಡಿಮೆ ಬಿತ್ತು ಅಂತಂದರೆ ಇನ್ನೊಂದು ಸ್ವಲ್ಪ ನಾವು ಡೌನಿಂಗ್ನ ಜಾಸ್ತಿ ಹೆಚ್ಚಿಗೆ ತೊಗೊಂಡು ಮಾರ್ಕ್ ಮಾಡಿದರೆ ಕಂಪ್ಲೀಟ್ ಆಯಿತು. ಸೊ ನಾವು ಬ್ಲೌಸ್ ಕಟ್ಟಿಂಗ್ ಮಾಡೋಕ್ಕಿಂತ ಮುಂಚೆನೇ ನಾವು ಎಲ್ಲ ಚೆಕ್ಕಿಂಗ್ ಆರ್ಮೋಲ್ ಲೆಂತ್ನ ಮತ್ತು ಎದೆ ಸುತ್ತಳತೆ ಎಲ್ಲನೂ ನಾವು ಚೆಕ್ ಮಾಡಿಬಿಟ್ಟು ನಂತರ ನಾವು ಬ್ಲೌಸ್ ಕಟ್ಟಿಂಗ್ನ ಮಾಡಬೇಕಾಗ್ತೈತಿ. ಇವಾಗ ಆರ್ಮೋಲ್ ಶೇಪ್ನ ನಾನು ಹಾಕ್ಲಕತ್ತೀನಿ. ಇವಾಗ ರೆಡಿ ಬ್ಲೌಸ್ ಒಳಗೆ ಆರ್ಮೋಲ್ ಲೆಂತು 8.25 ಇತ್ತು. ಅದು ಫಿಟ್ಟಿಂಗ್ ಸರಿಯಾಗಿಲ್ಲ ಅಂತ ಹೇಳಿದ್ರಲ್ಲ, ನಾನು ಆರ್ಮೋಲ್ ಲೆಂತ್ನ 9 ಇಂಚ್ಗೆ ನಾನು ಮಾರ್ಕ್ ಮಾಡಿ ನೋಡ್ಲಕತ್ತೀನಿ. ಸ್ಟಿಚಿಂಗ್ ಮಾರ್ಜಿನ್ ಎಲ್ಲಿಗಿರುತ್ತಲ್ಲ ಅಲ್ಲಿಂದ ನಾನು ನೋಡ್ತಾ ಇದ್ದೀನಿ. ಇವಾಗ ಆರ್ಮೋಲ್ ಲೆಂತ್ ಏನೈತಲ್ಲ ಒಂದು ಸ್ವಲ್ಪ ನಮಗೆ ಕಡಿಮೆನ ಬರ್ಲಾತೈತಿ. ಹೀಗಾಗಿ 6.25 ಇಂಚ ಆರ್ಮೋಲ್ ಲೆಂತ್ನ ತೊಗೊಂಡಿದ್ನಲ್ಲ ನಾನು ಇವಾಗ ರೆಡಿ ಬ್ಲೌಸ್ ಒಳಗೆ ನಿಮ್ಗೆ ತೋರಿಸ್ತಾ ಇದ್ದೀನಿ. ರೆಡಿ ಬ್ಲೌಸ್ ಒಳಗೆ 8.25 ಇತ್ತು. ಆರ್ಮೋಲಲ್ಲಿ ಟೈಟ್ ಬರ್ತಾಯಿದ್ದೆ. ಸೊ ಒಂದು ಅರ್ಧ ಇಂಚು ಎಕ್ಸ್ಟ್ರಾ ಕೊಡಿ ಅಂತ ಹೇಳಿದರು. ಸೊ ಹೀಗಾಗಿ 9 ಇಂಚ್ ತಗೊಂಡಿದ್ದೀನಿ. ಇವಾಗ ಆರ್ಮೋಲ್ ಲೆಂತ್ನ ಚೆಕ್ ಮಾಡ್ಲಕ್ಕತ್ರ ಒಂದು ಅರ್ಧ ಇಂಚು ನಮಗೆ ಕಡಿಮೆ ಬರ್ಲಾಕತ್ತೈತಿ. ಹೀಗಾಗಿ ಒಂದು ಸ್ವಲ್ಪ ನಾವು ಡೌನಿಂಗ್ನ ಜಾಸ್ತಿ ಮಾಡ್ಕೊಂಡ್ವಿ ಅಂತಂದ್ರೆ
ಆರ್ಮೋಲ್ ಲೆಂತ್ ಏನೈತಲ್ಲ ಕರೆಕ್ಟಾಗಿನ ಬರ್ತೈತಿ. ಈ ರೀತಿ ಬ್ಲೌಸ್ ಕಟ್ಟಿಂಗ್ ಒಳಗೆ ನಾವು ಚೇಂಜಸ್ ಮಾಡ್ಕೋಬೇಕಾಗ್ತೈತಿ. ಇವಾಗ ಆರ್ಮೋಲ್ ಲೆಂತ್ ಒಳಗೆ ಒಂದು ಅರ್ಧ ಇಂಚು ನಮ್ಗೆ ಕಡಿಮೆ ಬರಲಾತಿತ್ತಲ್ಲ, ಹೀಗಾಗಿ ಒಂದು ಅರ್ಧ ಇಂಚ್ ಏನೈತಲ್ಲ ನಾನು ಆರ್ಮೋಲ್ ಲೆಂತಲ್ಲಿ ಜಾಸ್ತಿ ಮಾಡ್ಕೊಂಡು ಮಾರ್ಕ್ ಮಾಡಿದ್ನಿ. ಇವಾಗ ಮಾರ್ಕಿಂಗ ಕರೆಕ್ಟಾಗಿನ ಬರ್ಲಾತೈತಿ. ಈ ರೀತಿಯಾಗಿ ನೀವು ಚೇಂಜಸ್ ಮಾಡಬೇಕು. ಆರ್ಮೋಲ್ ಲೆಂತ್ ಒಳಗೆ ಜಾಸ್ತಿ ಬಂದರೂ ಕೂಡ ನಾವು ಲೆಂತ್ ಏನೈತಲ್ಲ ಕಡಿಮೆ ಮಾಡಿಕೊಂಡು ಮಾರ್ಕ ಮಾಡ್ಕೋಬೇಕು. ಇವಾಗ ಫ್ರಂಟ್ ಸೈಡ್ ಕೊರಳಿನ ಸೇಪ್ ಕೂಡ ಹಾಕ್ಲಾಕತ್ತೇನೆ. ಹಾಗೆ ಇವಾಗ ಸೆಕೆಂಡ್ ಡಾಟ್ ಏನೈತಲ್ಲ ಅದನ್ನು ಕೂಡ ಮಾರ್ಕ್ ಮಾಡ್ಲಾಕತ್ತೀನಿ. ಈಸಿಯಾಗಿ ನೀವು ನಾನು ಅಂದಾಜು ಒಳಗೆ ಮಾರ್ಕ್ ಮಾಡ್ಲಾತೀನಿ. ಯಾಕಂತಂದ್ರೆ ಬ್ಲೌಸ್ ಅದು ಬ್ಯಾಕ್ ಪಾರ್ಟಲ್ಲಿ ಕರೆಕ್ಟಾಗಿದೆ, ಬಟ್ ರೆಡಿ ಬ್ಲೌಸ್ ಏನೈತಲ್ಲ ಫ್ರಂಟ್ ಸೈಡಲ್ಲಿ ಒಂದು ಸ್ವಲ್ಪ ಏಟ್ದಂಗೆ ಆಗ್ಲಾತೈತಿ ಅಂತ ಹೇಳಿ ಅನ್ಲಾತಿದ್ರು. ಹೀಗಾಗಿ ಒಂದು ಸ್ವಲ್ಪ ಚೇಂಜಸ್ನ ಮಾಡಿ ನಾನು ಬ್ಲೌಸ್ ಕಟ್ಟಿಂಗ್ನ ಮಾಡ್ಲಾಕತ್ತೀನಿ. ಟೋಟಲಾಗಿ 12 ಇಂಚ್ ತೊಗೊಂಡಿದ್ದೀನಿ. ಸ್ಟಿಚಿಂಗ್ ಮಾರ್ಜಿನ್ ಒಳಗದು ಹೋಗಿ ಕರೆಕ್ಟಾಗಿ ಫ್ರಂಟ್ ಸೈಡ್ ಏನೈತಲ್ಲ ಸೆಕೆಂಡ್ ಡಾಟ್ ಪಾಯಿಂಟು 12 ಇಂಚಿಂದ 1 ಇಂಚ್ ಮೈನಸ್ ಮಾಡಿದ್ರೆ ಟೋಟಲಾಗಿ 11 ಇಂಚ್ ಸಿಗ್ತೈತಿ. ಇವಾಗ ರೆಡಿ ಬ್ಲೌಸ್ ಲೆಂತ್ ಎಷ್ಟೈತಿ ಅಂಥೇಳಿ ನಾನು ಮಾರ್ಕ್ ಮಾಡ್ತೀನಿ. ಯಾಕಂತಂದ್ರೆ ಇವಾಗ ರೆಡಿ ಬ್ಲೌಸ್ ಕರೆಕ್ಟಾಗಿತ್ತು ಅಂತಂದರೆ ನಾವು ಹುಕ್ಸ್ ಪಟ್ಟಿ ಸೈಡ್ ಎಷ್ಟೈತಿ ಅಂದು ಮಾರ್ಕ್ ಮಾಡಿಬಿಟ್ಟು ನಾವು ಮಾರ್ಕಿಂಗ ಮಾಡ್ಬೋದಿತ್ತು. ಇವಾಗ ನಾವೆಷ್ಟು ರೆಡಿ ಬ್ಲೌಸ್ ಅಂದರೆ 13.5 ಇಂಚ್ ಇತ್ತಲ್ಲ, ನಾನು ಇವಾಗ 13.5 ಇಂಚ್ಗೆ ಒಂದು ಮಾರ್ಕನ್ನು ಮಾಡ್ತೀನಿ. ಸೊ ಈ ಸೈಡ್ ಕೂಡ ಲೆಂತ್ ಎಷ್ಟಿದೆಯಲ್ಲ ಅಷ್ಟು ನಾನು ಮಾರ್ಕನ್ನು ಮಾಡಿ ಒಂದು ಲೈನನ್ನು ಎಳಿತೀನಿ. ಈ ಒಂದು ರೆಡಿ ಬ್ಲೌಸ್ ಲೆಂತ್ ಬೇಸ್ ಮೇಲೆ ನಾನು ಇವಾಗ ಬ್ಲೌಸ್ ಕಟ್ಟಿಂಗ್ನ ಮಾಡ್ಲಾಕತ್ತೀನಿ. ಸೊ ಇವಾಗ ಮಾರ್ಕ್ ಯಾವ ರೀತಿಯಾಗಿ ಮಾಡೋದಂತ ಹೇಳಿ ನಾನು ತೋರಿಸ್ತೀನಿ. ಮೊದಲಿಗೆ ಹುಕ್ಸ್ ಪಟ್ಟಿ ಸೈಡ್ ಏನೈತಲ್ಲ 2.5 ಇಂಚ್ಗೆ ಒಂದು ಮಾರ್ಕ್ನ ಹಾಕ್ತೀನಿ. ಯಾಕಂತಂದರೆ ರೆಡಿ ಬ್ಲೌಸ ಸರಿ ಕೂತಿಲ್ಲ ಅಂತ ಹೇಳ್ತಾಯಿದ್ರು. ಒಂದು ಸ್ವಲ್ಪ ಚೇಂಜಸ್ ಮಾಡಿ ಬ್ಲೌಸ್ ಕಟ್ಟಿಂಗ್ ಮಾಡಿಕೊಡ್ತೀನಿ ನೋಡೋಕ್ರಿ ಅಂಥೇಳಿ ಕಸ್ಟಮರ್ಸ್ಗೆ ಹೇಳಿದ್ದೆ. ಇವಾಗ ಒಂದು ಸೈಡು ಹುಕ್ಸ್ ಪಟ್ಟಿ ಸೈಡ್ 2.5 ಇಂಚು, ಈ ಸೈಡು 2 ಇಂಚ್ಗೆ ಮಾರ್ಕ್ನ ಹಾಕೀನಿ. ಹಾಗೆ ಡಾಟ್ ಪಾಯಿಂಟ್ನ ನಾನು ಮಾರ್ಕ್ ಮಾಡ್ಲಾಕತ್ತೀನಿ. ಇವಾಗ 3.25 ಇಂಚು ಅಥವಾ 4 ಇಂಚಿಗೆ ಮಾರ್ಕ್ ಮಾಡಿದ್ರೆ ಕರೆಕ್ಟಾಗಿನೇ ಬರ್ತೈತಿ. ನಾನು ಡಾಟ್ ವಿಡ್ತ್ ಏನೈತಲ್ಲ 1.5 ಇಂಚನ್ನ ನಾನು ಮಾರ್ಕ್ ಮಾಡ್ತಾಯಿದ್ದೀನಿ. ಜಾಸ್ತಿ ಬೇಕಂತರೂ ಕೂಡ ನೀವು ಮಾರ್ಕ್ ಮಾಡ್ಬೋದು. ನಾನು ಇಲ್ಲಿ 1.5 ಇಂಚಿಗೆ ಸಾಕಂತ ಹೇಳಿ 1.5 ಇಂಚನ್ನ ಈ ರೀತಿಯಾಗಿ 2 ಭಾಗ ಮಾಡಿ ಆ ಸೈಡ್ ಅರ್ಧ ಈ ಸೈಡ್ ಅರ್ಧ ಮಾರ್ಕ್ನ ಮಾಡ್ಲಾಕತ್ತೀನಿ. ಹಾಗೆ ಇನ್ನೊಂದು ಡಾಟ್ ಏನೈತಲ್ಲ ನಾವು ಅದನ್ನು ಕೂಡ ಈ 2 ಮಾರ್ಕಿಂಗ್ನ ಸೇರಿಸಿಬಿಡ್ತೀನಿ. ಇನ್ನೊಂದು ಈ ಸೈಡ್ ಡಾಟ್ ಐತಲ್ಲ ನಾವು ಇವೆರಡರ ಮಧ್ಯದಲ್ಲಿ ಎಷ್ಟು ಬಂದಿರ್ತಾರಲ್ಲ ಇದ್ರದ್ದು ಅರ್ಧಕ್ಕೆ ನಾವು ಒಂದು ಮಾರ್ಕ್ ಮಾಡಬೇಕು. 5 ಇಂಚ್ ಇತ್ತು ಅಂತಂದರೆ 2.5 ಇಂಚ್ಗೆ ಈ ರೀತಿಯಾಗಿ ಮಾರ್ಕ್ ಮಾಡಿಬಿಟ್ಟು ನಾವು ಈ ಒಂದು ಡಾಟ್ನ ನಾವು ಮಾರ್ಕ ಮಾಡಬೇಕಾಯ್ತು. ತುಂಬ ಈಸಿ ಮೆಥಡ್ ಒಳಗೆ ಮಾಡ್ಬೋದು. ಒಂದು 2.5 ಇಂಚ್ಗೆ ನಾನು ಈ ರೀತಿಯಾಗಿ ಒಂದು ಮಾರ್ಕ ಮಾಡ್ತೀನಿ. ಇನ್ನೊಂದು ಈ ರೀತಿಯಾಗಿ ನಾವು ಕ್ರಾಸಾಗಿ ಈ ಒಂದು ಸೆಂಟ್ರ್ ಡಾಟ್ ಏನೈತಲ್ಲ ಕರೆಕ್ಟಾಗಿ ಬರೋ ರೀತಿಯಾಗಿ ನಾವೊಂದು ಮಾರ್ಕ್ ಮಾಡಿಬಿಟ್ಟು ಒಂದು ಪಾಯಿಂಟ್ ಮಾಡಿದ್ರೆ ಆಯ್ತು ನೋಡಿರಿ. ಎಲ್ಲ ಒಂದು ಡಾಟ್ ಏನು ಡಿಸ್ಟೆನ್ಸ್ ಇರ್ತೈತಲ್ಲ ಒಂದೇ ರೀತಿಯಾಗಿ ಇದ್ರೆ ಆರಾಮಾಗಿ ನಾವು ಬ್ಲೌಸ ಮಾರ್ಕಿಂಗ ಮಾಡ್ಬೋದು. ಇದು 4 ಡಾಟ್ ಬ್ಲೌಸ್ ಆಗಿರೋದ್ರಿಂದ ನಾನು ಮಾರ್ಕ್ನ ಮಾಡ್ತಾಯಿದ್ದೀನಿ. ಇಲ್ಲಿ ನೀವು 2 ಡಾಟ್ ಇಟ್ಟು ಸ್ಟಿಚ್ ಮಾಡ್ತೀನಿ ಅಂತಂದರೆ ಮಾಡ್ಬೋದು. ಇವಾಗ ಎಲ್ಲ ಪಾಯಿಂಟ್ನ ನಾನು ಸೇರಿಸ್ಕೊಳ್ತೀನಿ. ಇವಾಗ ರೆಡಿ ಬ್ಲೌಸ್ ಇತ್ತು ಅಂತಂದರೆ ಅದ್ರ ಪ್ರಕಾರ ನಾವು ಮಾರ್ಕ್ ಮಾಡ್ಬೋದಿತ್ತು. ಇವಾಗ ರೆಡಿ ಬ್ಲೌಸ್ ಲೆಂತ್ನ ಮಾರ್ಕ್ ಮಾಡಿಬಿಟ್ಟು ಯಾವ ರೀತಿಯಾಗಿ ಈಸಿಯಾಗಿ ನೀವು ಬ್ಲೌಸ್ ಕಟ್ಟಿಂಗ್ನ ಮಾಡ್ಬೋದು ಅಂತ ಹೇಳಿ ಇವಾಗ ತೋರಿಸ್ಕೊಟ್ಟಿದ್ದೀನಿ. ಇವಾಗ ಮಾರ್ಕ್ ಹಾಕೋದು ಕಂಪ್ಲೀಟ್ ಆಯಿತು. ನಂತರ ಇದಾದ ನಂತರ ನಾನು ಕ್ರಾಸ್ ಬೆಲ್ಟ್ನ ಯಾವ ರೀತಿಯಾಗಿ ಕಟ್ಟಿಂಗ್ ಮಾಡೋದು ಅಂಥೇಳಿ ತೋರಿಸ್ತೀನಿ. ಇವಾಗ ಒಂದು ಸೈಡ್ 2.5 ಇಂಚು ಒಂದು ಸೈಡ್ 2 ಇಂಚು ಮಾರ್ಕ್ ಮಾಡಿದ್ವಲ್ವ, ಇದೇ ಒಂದು ಬೇಸ್ ಮೇಲೆ ನಾವು ಕ್ರಾಸ್ ಬೆಲ್ಟ್ನ ಕಟ್ಟಿಂಗ್ ಮಾಡಿಕೊಂಡ್ರೆ ಕಂಪ್ಲೀಟ್ ಆಯಿತು. ಇವಾಗ ಬ್ಲೌಸ ಕಟ್ಟಿಂಗ್ನ ಮಾಡ್ತಾಯಿದ್ದೀನಿ. ಈ ಒಂದು ಮೆಥಡ್ ಎಲ್ರಿಗೂ ಇಷ್ಟ ಆಯಿತು ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಸ್ಟಾರ್ಟಿಂಗ್ ಟೈಲರಿಂಗ್ ಅಂತೂ 1-2 ಸರ್ತಿ ನೀವು ಬ್ಲೌಸ್ ಕಟ್ಟಿಂಗ್ ಮಾಡಿದ್ರಿ ಅಂತಂದ್ರೆ ಆರಾಮಾಗಿ ನೀವು ಯಾವುದೇ ಒಂದು ಎದೆ ಸುತ್ತಳತೆ ಇರ್ತಕ್ಕಂಥ ಬ್ಲೌಸ್ನ ತಗೊಂಡು ಮಾರ್ಕಿಂಗ್ ಮಾಡಿಬಿಟ್ಟು ಆರಾಮಾಗಿ ಮಾಡ್ಬೋದು. ಈ ಒಂದು ಬ್ಲೌಸ್ನ ನಾನು ಸ್ಟಿಚಿಂಗ್ ಮಾಡಿ ಆದ ನಂತರ ಕಸ್ಟಮರ್ಸು ನೀಟಾಗಿ ಪರ್ಫೆಕ್ಟಾಗಿ ಫಿಟ್ಟಿಂಗ್ ಚೆನ್ನಾಗಿ ಕೂತ್ಕೊಂಡೈತಿ ಅಂದ ನಂತರ ನಾನು ವಿಡಿಯೋನ ಅಪ್ಲೋಡ್ ಮಾಡ್ಲಾಕತ್ತೀನಿ. ಬ್ಲೌಸ್ ಕೂಡ ಅಷ್ಟೇ ನೀಟಾಗಿ ಪರ್ಫೆಕ್ಟಾಗಿ ಬಂದಿತ್ತು.
ಇವಾಗ ಆರ್ಮ್ ಹೋಲ್ ಶೇಪ್ ಏನು ತೆಗೆದಿದ್ವಲ್ಲ ಈ ಸೈಡ್ ಕೂಡ ನಾನು ಕಟಿಂಗ್ನ ಮಾಡ್ತಾಯಿದ್ದೀನಿ. ಇವಾಗ 2 ಲೇಯರ್ನ ತೊಗೊಂಡು ನಾನು ಫ್ರಂಟ್ ಪಾರ್ಟ್ನ ಕಟಿಂಗ್ ಮಾಡ್ತಾಯಿದ್ದೀನಿ. ಇವಾಗ ಬ್ಯಾಕ್ ಸೈಡಲ್ಲಿ ನಾವು ಕಟಿಂಗ್ ಮಾಡಬೇಕಾಯಿತು ಅಂತಂದ್ರೆ 1/4 ಇಂಚು ಅಥವಾ ಅರ್ಧ ಇಂಚನ್ನು ಒಂದು ಸ್ವಲ್ಪ ಎಕ್ಸ್ಟ್ರಾ ಈ ರೀತಿಯಾಗಿ ನಾವು ಕಟಿಂಗ್ ಮಾಡಬೇಕಾಗ್ತೈತಿ. ಯಾಕಂತಂದ್ರೆ ಬ್ಯಾಕ್ ಪಾರ್ಟು ಫ್ರಂಟ್ ಪಾರ್ಟು ಜೊತೆಗೇ ಕಟಿಂಗ್ ಮಾಡ್ತಾಯಿದ್ವಲ್ವ. ಇನ್ನೊಂದು ಏನಂತಂದ್ರೆ ಸೊಂಟದ ಸುತ್ತಳತೆನ ತಗೊಂಡು ನಾವು ಬ್ಯಾಕ್ ಸೈಡಲ್ಲಿ ಟಕ್ಸ್ ಪಾಯಿಂಟ್ಗೋಸ್ಕರ ಅಂತೇಳಿ 1 ಇಂಚನ್ನ ಆ್ಯಡ್ ಮಾಡಿಬಿಟ್ಟು ಒಂದು ಅರ್ಧ ಇಂಚು ಎಕ್ಸ್ಟ್ರಾ ಬಂದಿರುತ್ತೆ. ಸೊ ಅದನ್ನ ಕಟಿಂಗ್ ಮಾಡಿದ್ರೆ ಕಂಪ್ಲೀಟ್ ಆಯಿತು. ಇವಾಗ ಈ ಒಂದು ಸೊಂಟದ ಸುತ್ತಳತೆ 8.25 ಇಂಚು ಮತ್ತು 1.5 ಇಂಚು ಡಾಟ್ ಬಿಟ್ಟು ತೊಗೊಂಡಿದ್ವಲ್ಲ ಅದನ್ನ ಮಾರ್ಕ್ ಮಾಡಬೇಕು. ಇನ್ನೊಂದು 1.5 ಇಂಚು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಅಂತೇಳಿ ಇವತ್ತು ಬಟ್ಟೆ ಕರೆಕ್ಟಾಗಿಯೇ ಇದೆ. ಇವಾಗ ಮಾರ್ಕ್ ಹಾಕೋದು ಕಂಪ್ಲೀಟ್ ಆಯಿತು. ಬ್ಲೌಸ್ನ ಕಟಿಂಗ್ ಮಾಡ್ತಾಯಿದ್ದೀನಿ. ಹಲವಾರು ವಿಡಿಯೋ ಒಳಗೆ ನಾನು ರೆಡಿ ಬ್ಲೌಸ್ನ ತೊಗೊಂಡು ಯಾವ ರೀತಿಯಾಗಿ ಬ್ಲೌಸ್ ಕಟಿಂಗ್ ಮಾಡೋದು ಅಂತ ಹೇಳಿ ಕೂಡ ನಾನು ತೋರಿಸ್ಕೊಟ್ಟೇನೆ. ಇವಾಗ ಬ್ಲೌಸ ಕಟಿಂಗ್ ಮಾಡೋದು ಕಂಪ್ಲೀಟ್ ಆಯಿತು. ನಾವು ಡಾಟ್ ಪಾಯಿಂಟ್ ಎಲ್ಲೆಲ್ಲಿದಾವಲ್ಲ ಅಲ್ಲೊಂದು ನಾಚನ್ನ ಹಾಕೊಂಡು ಬಿಟ್ವಿ ಅಂತಂದರೆ ನಾವು ಬ್ಲೌಸ ಸ್ಟಿಚಿಂಗ್ ಮಾಡಿದಾಗ ತುಂಬಾ ಈಜಿ ಆಗ್ತೈತಿ. ಸೊ ಇದಾದ ನಂತರ ಇವಾಗ ಕ್ರಾಸ್ ಬೆಲ್ಟ್ನ ನಾನು ಮಾರ್ಕ್ನ ಮಾಡ್ತೀನಿ. ಇವಾಗ ಒಂದು ಸೈಡೇನು ಹುಕ್ಸ್ ಪಟ್ಟಿ ಸೈಡ 2.5 ಇಂಚು ಮತ್ತು ಇನ್ನೊಂದು ಸೈಡು 2 ಇಂಚನ್ನ ನಾವು ತೊಗೊಂಡಿದ್ವಲ್ವ ಈ ರೀತಿಯಾಗಿ ಫೋಲ್ಡ್ ಮಾಡಿಬಿಟ್ಟು ನಾವು ಹಾಗೆ ಎಕ್ಸ್ಟ್ರಾ ಬಟ್ಟೆ ಇತ್ತು ಅಂತಂದರೆ ನೀವು ಲೈನಿಂಗ್ ಯಾವುದೇ ಬ್ಲೌಸ್ಗೆ ನೀವು ಡಬಲ್ ಫೋಲ್ಡ್ ಅಂದರೆ 2 ಲೇಯರ್ನ ನೀವು ಕ್ರಾಸ್ ಬೆಲ್ಟ್ನ ತೊಗೋಬೇಕಾಗತ್ತೆ. ಟೋಟಲಾಗಿ 4 ಲೇಯರ್ನ ತೊಗೋಬೇಕು. ಯಾಕಂತಂದರೆ ತುಂಬಾ ನೀಟಾಗಿ ಬ್ಲೌಸ ಕೂತ್ಕೊಳ್ತೈತಿ. ಇವಾಗ ಒಂದು ಸೈಡ್ 2.5 ಇಂಚ್ ತೊಗೊಂಡಿದ್ವಲ್ಲ ಹುಕ್ಸ್ ಪಟ್ಟಿ ಸೈಡ ನಾವು 1 ಇಂಚನ್ನ ಆ್ಯಡ್ ಮಾಡಬೇಕು. ಯಾಕಂತಂದ್ರೆ ಸ್ಟಿಚಿಂಗ್ ಮಾರ್ಜಿನ್ನ ಸೇರಿಸಿ ನಾವು ತೊಗೋಬೇಕು. ಒಂದು ಸೈಡು 3.5 ಇಂಚು ಇನ್ನೊಂದು ಸೈಡು 3 ಇಂಚು ಈ ರೀತಿಯಾಗಿ ತೊಗೊಂಡು ಮಾರ್ಕ್ ಮಾಡ್ಲತ್ತೀನಿ. ಸ್ಟಿಚಿಂಗ್ ಆದ ನಂತರ ರೆಡಿ ಎಷ್ಟಿರುತ್ತಲ್ಲ ಅಷ್ಟು ಬರ್ತೈತಿ. ಇವಾಗ ಈ ರೀತಿಯಾಗಿ ಕರ್ವ್ ಶೇಪಲ್ಲಿ ಬರಬೇಕು. ಆ ರೀತಿಯಾಗಿ ನಾವು ಮಾರ್ಕನ್ನು ಹಾಕಬೇಕು. ತುಂಬ ನೀಟಾಗಿ ಕೂತ್ಕೊಳ್ಳುತ್ತೆ. ಆಮೇಲೆ ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡುವಾಗ ಕೂಡ ತುಂಬ ನೀಟಾಗಿ ಅಟ್ಯಾಚ್ ಮಾಡ್ಲಿಕ್ಕೆ ಬರ್ತೈತಿ. ಈ ರೀತಿಯಾಗಿ ಕರ್ವ್ ಶೇಪ್ ಬರೋ ರೀತಿಯಾಗಿ ನಾವು ಮಾರ್ಕ್ ಹಾಕ್ಕೊಂಡ್ರೆ ಕ್ರಾಸ್ ಬೆಲ್ಟ್ ಮಾರ್ಕಿಂಗ್ ಕಂಪ್ಲೀಟ್ ಆಯ್ತು ನೋಡಿರಿ. ಸೊ ಇದು ಬ್ಲೌಸ್ ಕಟಿಂಗ್ ಆದ ನಂತರ ಇನ್ನು ಇದೇ ಒಂದು ಲೈನಿಂಗ್ ಬ್ಲೌಸ್ನ ನೀವು ಸ್ಟಿಚಿಂಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇದಾದ ನಂತರ ಇನ್ನೊಂದು 2 ಬ್ಲೌಸ್ನ ನಾನು ಕಟಿಂಗ್ ಆಲ್ರೆಡಿ ಮಾಡಿಟ್ಟೀನಿ. ಇನ್ನು 2 ಬ್ಲೌಸ್ನ ನಾನು ಸ್ಟಿಚಿಂಗ ಮಾಡ್ತೀನಿ. ನೆಕ್ಸ್ಟ್ ಇದು ಮುಂದಿನ ವಿಡಿಯೋ ಒಳಗೆ ಈ ಒಂದು ಬ್ಲೌಸ್ ಕಟಿಂಗ್ ತೋರಿಸಿದ್ದೀನಲ್ಲ ಇನ್ನು ಇದೇ ಬ್ಲೌಸ್ ಸ್ಟಿಚಿಂಗ್ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇದು ಇವಾಗ ಬ್ಲೌಸ್ ಕಟಿಂಗ ಮಾಡೋದು ಕಂಪ್ಲೀಟ್ ಆಯಿತು. ಈ ಒಂದು ಮೆಥಡ್ ಇಷ್ಟ ಆಯಿತು ಅಂತಂದ್ರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ. ಪ್ರತಿಯೊಂದು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ. ಇಷ್ಟ ಆದರೆ ಲೈಕ್ ಕೊಡಿರಿ. ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ಲತ್ತೀನಿ. ಹಾಗೆ ಇದೇ ರೀತಿಯಾಗಿ ಸಪೋರ್ಟ್ ಮಾಡಿ ಪ್ರತಿಯೊಂದು ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ಲತ್ತೀನಿ. ಮತ್ತೆ ಒಂದು ನೆಕ್ಸ್ಟ್ ಒಳ್ಳೆ ವಿಡಿಯೋ ಮುಖಾಂತರ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ನೋಡ್ಲತ್ತರ ಎಲ್ಲರಿಗೂ ಧನ್ಯವಾದಗಳು.